ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 31ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:04 ಇರಲಿದೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಸಂಜೆ 6:55 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:29 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:35 ಗುಳಿಕ ಕಾಲ ಈ ದಿನ ಅಪರಾಹ್ನ 3:31 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:59 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:59 ಸಂಜೆ 5:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದಾಗ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 1:48 ಮಧ್ಯಾಹ್ನ 3:28 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಸೂರ್ಯೋದಯದ ಸಮಯ ಪ್ರಾತಃ ಕಾಲ 6:19 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಯೋಗದ ಫಲ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಯೋಗದ ಫಲ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುವಂಥ ದಿನ. ಹಾಗೆ ನಿಮಗೇನಾದರೂ ರಾಜಕಾರಣಿಗಳಿಂದ ಯಾವುದೇ ಸಹಾಯ ಸಹಕಾರಗಳು ಬೇಕಾಗಿದ್ದರೂ ಕೂಡ ಅದಕ್ಕೂ ಅತ್ಯುತ್ತಮವಾದಂಥ ಸಮಯ ಈ ದಿನ ಇರುತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಕೆಲಸಗಳಾಗುವಂಥದ್ದು ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಾಗಲಿ ಸರ್ಕಾರಿ ನೌಕರರಿಗಾಗಲಿ ಈ ದಿನ ಅನುಕೂಲ ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂಥ ಗುರುಹೊರ ಏನಿದೆ ಇದು ಕೂಡ ಬಹಳ ಉತ್ತಮವಾಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೆಯುವಂಥ ಸಮಯ ಈ ದಿನ ಗುರುಹೋರದಲ್ಲಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11:27
ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 30 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 27 ನಿಮಿಷದಿಂದ ರಾತ್ರಿ 2 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ಕಬ್ಬಿಣವನ್ನು ವ್ಯಾಪಾರ ಮಾಡುವಂಥವ್ರು, ಈ ಕಲ್ಲನ್ನು ವ್ಯಾಪಾರ ಮಾಡುವಂಥವ್ರು, ಗ್ರಾನೈಟ್ಸನ್ನು ವ್ಯಾಪಾರ ಮಾಡುವಂಥವ್ರು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ವ್ಯಾಪಾರವನ್ನು ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಅಂದರೆ ಯಾವುದೇ ರೀತಿಯ ಬಂಡವಾಳವನ್ನು ನೀವು ಹಾಕಬೇಡಿ, ಈ ಒಂದು ಖರೀದಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಡಿ ಅನ್ನುವಂಥದ್ದು. ಏಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲತೆಗಳಿರಲ್ಲ. ಹಾಗೆ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಈ ಸಂದರ್ಭದಲ್ಲಿ ಕೈ ಹಾಕಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರದ ಮಟ್ಟದಲ್ಲಿರುವಂಥ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಗಣ್ಯರನ್ನು ಅಥವಾ ಹಿರಿಯರನ್ನು ಭೇಟಿ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ರೀತಿಯ ಉದ್ದೇಶ ಇದ್ದರೂ ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಇದನ್ನು ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಶುಭ ಮುಹೂರ್ತಗಳು ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಹಾಗಾಗಿನೇ ಈ ದಿನ ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ದಿನದ ಮುಹೂರ್ತ ಯಾವುದಿದೆ, ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ, 100ಕ್ಕೆ 100ರಷ್ಟು ಯಶಸ್ವಿ ಫಲಿತಾಂಶ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳು ಕೂಡ ಸಾರ್ಥಕವಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಮೀನರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ ಇದು. ಇಲ್ಲಿ ಮೀನರಾಶಿ ಶುಕ್ರನಿಗೆ ಉಚ್ಚ ಸ್ಥಾನವಾಗಿರುತ್ತೆ. ಹಾಗಾಗಿನೇ ಶುಕ್ರ ತನ್ನ ಉಚ್ಚ ಸ್ಥಾನವಾದಂಥ ಮೀನಕ್ಕೆ ಈ ದಿನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿನೇ ಈ ಶುಕ್ರನ ಕಾರಕತ್ವಗಳಲ್ಲಿರುವಂಥ ವಿಚಾರಗಳಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಕೂಡ ಆಗುವಂಥದ್ದಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗಾಗಿ ಬಂಧುಗಳೇ, ನಿಮ್ಮ ಈ ದಿನದ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ನಿಮ್ಮ ಸಂಪ್ರದಾಯದಂತೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಅತ್ಯುತ್ತಮ ಫಲ ಸಿಕ್ಕತ್ತೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ವಾಸ್ತು ಪುರುಷನ ಬಗ್ಗೆ ಮಾತಾಡ್ತಾ ಇದ್ವಿ. ವಾಸ್ತು ದೋಷಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ಅಂದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಮಗೆ ಶ್ರೇಯಸ್ಸು ಉಂಟಾಗಬೇಕು, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಿತಾಂಶಗಳು ಸಿಗಬೇಕು, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಇರಬೇಕು, ಮನೆಯಲ್ಲಿರುವಂಥ ಕುಟುಂಬಸ್ಥರು, ಹಿರಿಯರಾಗಲಿ ಕಿರಿಯರಾಗಲಿ ಮಕ್ಕಳಾಗಲಿ ಅವರು ಆರೋಗ್ಯವಂತರಾಗಿರಬೇಕು. ಹಾಗೆ ನಾವು ಅಂದುಕೊಂಡಂತಹ ಜೀವನವನ್ನು ಮಾಡಲಿಕ್ಕೆ ನಮಗೆ ಮನೆ ಸಹಕಾರಿಯಾಗಿರಬೇಕು. ಇದಕ್ಕಾಗಿ ವಾಸ್ತುವನ್ನು ತುಂಬ ಜನ ಅಳವಡಿಸ್ಕೊಳ್ತಾ ಇದ್ದಾರೆ. ವಾಸ್ತುವನ್ನು ನೋಡಿಯೇ ಮನೆಯನ್ನು ಕಟ್ಟುವಂಥ ಒಂದು ಪದ್ಧತಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಹಾಗಾಗಿನೇ ಇಲ್ಲಿ ವಾಸ್ತು ಅಂತ ಹೇಳಿದ್ರೆ ಸೌಕರ್ಯಕ್ಕಾಗಿ ಮನೆಯನ್ನು ಕಟ್ಟುವಂಥದ್ದು ಒಂದು ಕಡೆ ಆದರೆ, ವಾಸ್ತು ರೀತಿಯಲ್ಲಿ ಈ ದಶ ದಿಕ್ಕುಗಳಲ್ಲಿ ಯಾವ ಯಾವ ಅಂಶಗಳು ಯಾವ ಯಾವ ಸ್ಥಳದಲ್ಲಿರಬೇಕು ಅನ್ನುವಂಥ ವಿಚಾರಕ್ಕೆ ಪೂರಕವಾಗಿ ಈ ವಾಸ್ತು ಪ್ರಕಾರವಾಗಿ ಮನೆ ನಿರ್ಮಾಣ ಮಾಡುವಂಥದ್ದು ಕೂಡ ಇದೆ. ಒಂದು ವೇಳೆ ಆ ಮನೆಗೆ ವಾಸ್ತುವನ್ನು ನೋಡದೆ ಮನೆಯನ್ನು ನಿರ್ಮಾಣ ಮಾಡಿದರೆ ಈಗ ಆ ಮನೆಯನ್ನು ಕೆಡವಿ ಬೇರೆ ಮನೆಯನ್ನು ಕಟ್ಟಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಇದ್ದುದರಲ್ಲೇ ಸ್ವಲ್ಪ ವಾಸ್ತುವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ವಾಸ್ತು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಕೆಲವೊಂದು ಪರಿಹಾರಗಳು ಕೂಡ ಇದೆ. ಹಾಗಾಗಿನೇ ವಾಸ್ತು ದೋಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಮನೆಯನ್ನು ಕಟ್ಟುವ ಮೊದಲು ನಾವು ಪಡ್ಕೊಂಡಿರುವಂಥ ನಿವೇಶನ ಏನಿದೆ ಇದರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಭೂಮಿಯ ದೋಷ ಏನಾದರೂ ಇದ್ದರೆ
ಕೆಲವೊಂದು ಭೂಮಿಗಳಲ್ಲಿ ರಾಹು ಸಂಚಾರ ಇರುತ್ತೆ, ಕೆಲವೊಂದು ಭೂಮಿಗಳಲ್ಲಿ ಏನೋ ದೋಷಗಳು ಇರ್ಬೋದು, ಹುತ್ತ ಬೆಳೆದಿರ್ಬೋದು, ಅಥವಾ ಒಂದು ಸ್ಮಶಾನದ ಭೂಮಿ ಆಗಿರ್ಬೋದು. ಅಲ್ಲಿ ಯಾವುದೋ ಒಂದು ರಾಹು ಸಂಚಾರ ಆಗಲಿ, ದೇವಿಯ ಸಂಚಾರ ಆಗಲಿ, ಅಥವಾ ಬೇರೆ ದುಷ್ಟ ಶಕ್ತಿಗಳ ಸಂಚಾರ ಆ ಒಂದು ನಿವೇಶನದಲ್ಲಿ ಆಗಿರಬಹುದು. ಹಾಗಾಗಿನೇ ನಾವು ನಿವೇಶನ ಕೊಳ್ಳುವ ಮೊದಲು ಇದರ ಬಗ್ಗೆ ಪರಿಶೀಲನೆ ಮಾಡಿ ಆ ನಿವೇಶನವನ್ನು ಶುದ್ಧ ಮಾಡಿಕೊಂಡೇ ನಾವು ಮನೆ ಕಟ್ಟುವ ಕೆಲಸವನ್ನು ಆರಂಭ ಮಾಡಬೇಕಾಗತ್ತೆ. ಇಲ್ಲಿ ಭೂಮಿಯ ದೋಷ ಇದೆ ಅಂತ ಹೇಳಿದ್ರೆ ವರಾಹಸ್ವಾಮಿಯನ್ನು ಆರಾಧನೆ ಮಾಡಬೇಕು. ವರಾಹಸ್ವಾಮಿಯ ಅಭಿಷೇಕವನ್ನು ಮಾಡಿದಂತಹ ನೀರೇನಿದೆ ಇದನ್ನ ಆ ನಿವೇಶನಕ್ಕೆ ಪ್ರೋಕ್ಷಣೆ ಮಾಡಬೇಕು. ಒಂದು ವೇಳೆ ಅಂಥ ನಿವೇಶನದಲ್ಲಿ ಮನೆಯೇ ನಿರ್ಮಾಣ ಆಗಿಬಿಟ್ಟಿದ್ರೆ ಮನೆಯ ಎಲ್ಲ ಮೂಲೆಗಳಿಗೂ ಕೂಡ ವರಾಹಸ್ವಾಮಿಗೆ ಅಭಿಷೇಕ ಮಾಡಿದಂಥ ಈ ಮಂಗಳಕರವಾದಂಥ ಜಲವನ್ನು ಸಂಪ್ರೋಕ್ಷಣೆ ಮಾಡಬೇಕು. ಇನ್ನು ಆ ಭೂಮಿಯಲ್ಲಿ ಏನಾದರೂ ವಾಮಾಚಾರದ ತೊಂದರೆ ಆಗಿದ್ದರೆ ನರಸಿಂಹಸ್ವಾಮಿಗೆ ಅಥವಾ ಭದ್ರಕಾಳಿ ದೇವಿಗೆ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಬೇಕು. ಇನ್ನು ಕೆಲವರ ದೃಷ್ಟಿ ದೋಷಗಳು ಆ ಮನೆಗೆ ತಗಲಿರುತ್ತೆ. ಹಾಗಾಗಿ ಆ ಮನೆಗಾಗಲಿ ನಿವೇಶನಕ್ಕಾಗಲಿ ಯಾವುದೇ ರೀತಿಯ ದೃಷ್ಟಿ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಆಂಜನೇಯನಿಗೆ ಅಥವಾ ಶಕ್ತಿ ದೇವತೆಗಳಿಗೆ ಅಭಿಷೇಕವನ್ನು ಮಾಡಿಸಿ ಆ ನೀರನ್ನು ಸ್ವಲ್ಪ ಬೆಲ್ಲ ಬೆರೆಸಿದ ನೀರಿನೊಂದಿಗೆ ಮನೆಗಾಗಲಿ ಅಥವಾ ಖಾಲಿ ನಿವೇಶನ ಇದ್ದರೆ ಖಾಲಿ ನಿವೇಶನದ ಎಲ್ಲ ಮೂಲೆಗಳಿಗೂ ಕೂಡ ಪ್ರೋಕ್ಷಣೆ ಮಾಡಬೇಕು. ಇನ್ನು ಕೆಲವರು ಆಯವರ್ಗ ನೋಡಿರಲ್ಲ. ಅಂದರೆ ಈ ಮನೆಯ ನಿವೇಶನದ ಅಳತೆ ಏನಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ತೆಗೆದುಕೊಂಡ್ರೆ ಇಲ್ಲಿ ಕೆಲವು ಮನೆಗಳು ಸಿಂಹಾಯದಲ್ಲಿರುತ್ತೆ, ಕೆಲವು ಗಜಾಯದಲ್ಲಿ, ಕೆಲವು ವೃಷಭಾಯದಲ್ಲಿ, ಕೆಲವು ಕಾಕಾಯದಲ್ಲಿ, ಹೀಗೆ ಬೇರೆ ಬೇರೆ ಆಯಗಳಲ್ಲಿ ಮನೆಗಳನ್ನು ಕಟ್ಟಿರ್ತಾರೆ. ಹಾಗಾಗಿ ಕೆಲವು ಮನೆಗಳ ಆಯಗಳೇನಿದೆ ಅದು ದೋಷಪೂರಿತವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಆಯಗಳ ತೊಂದರೆ ಇದ್ದಾಗ ಮನೆಯ ಸುತ್ತಮುತ್ತ ಹೆಚ್ಚು ಸಸ್ಯಗಳನ್ನು ಬೆಳೆಸಬೇಕು. ಅದರಲ್ಲೂ ಈ ಹೂ ಬಿಡುವಂತಹ ಸಸ್ಯಗಳು, ಫಲ ಬಿಡುವಂತಹ ಸಸ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿದ್ರೆ ಇಲ್ಲಿ ಆಯದ ತೊಂದರೆಗಳು ನಿವಾರಣೆಯಾಗುತ್ತೆ. ಇನ್ನು ಮನೆಗೆ ಏನಾದರೂ ಕೂತು ಅನ್ನುವಂಥದ್ದಿದ್ರೆ, ಅಂದರೆ 3 ರಸ್ತೆ ಕೂಡುವಂಥ ಜಾಗ ಆಗಲಿ ಅಥವಾ ಮನೆಗೆ ಹೋಗುವಂತಹ ರಸ್ತೆ ಸರಾಗವಾಗಿ ಇಲ್ಲದೆ ಇದ್ದರೆ ಅಂಥ ಒಂದು ಕಟ್ಟಡಗಳಲ್ಲಿ ಕನ್ನಡಿಯನ್ನು ಬಳಸಬೇಕು. ನೀವು ನೋಡಿದಿರಿ ಕೆಲವು ಮನೆಗಳಲ್ಲಿ ಈ ಭೂತಗಾಜಿನ ರೀತಿಯಲ್ಲಿ ಕನ್ನಡಿಯನ್ನು ಹಾಕಿರ್ತಾರೆ. ಇದು ಅದೇ ಉದ್ದೇಶಕ್ಕಾಗಿಯೇ. ಹಾಗಾಗಿ ಮನೆಗೆ ಯಾವುದೇ ರೀತಿಯ ಈ ರಸ್ತೆಯ ಕುತ್ತು ಬಂದಿದ್ದರೆ ಅಲ್ಲಿ ಕನ್ನಡಿಯನ್ನು ಬಳಸ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಈಶಾನ್ಯ ಮೂಲೆ ಮಾತ್ರ ಬೆಳೆದಿರಬೇಕು, ಇಲ್ಲ ಬೇರೆ ಮೂಲೆಗಳೇನಾದರೂ ಬೆಳೆದಿದ್ರೆ ಅಲ್ಲಿ ಮನೆಗೆ ದೋಷ ಇದೆ ಅಂತ ಹೇಳಿ ಪರಿಗಣಿಸ್ತಾರೆ. ಇನ್ನು ಭೂಮಿಯ ಮೇಲೆ ಎಲ್ಲೂ ಇರದಂತಹ ವಾಸ್ತು ದೋಷಗಳು ನಮ್ಮಲ್ಲಿ ಯಾಕಿದೆ ಅನ್ನುವಂಥ ಪ್ರಶ್ನೆ ಕೆಲವರಿಗೆ ಬರಬಹುದು. ಅಂದರೆ ಬೇರೆ ದೇಶದವರಿಗೂ ಈ ದೋಷ ಇರುತ್ತಾ, ಅವರು ಕೂಡ ಇದನ್ನು ಅನುಸರಣೆ ಮಾಡಿನೇ ಮನೆ ಕಟ್ತಾರಾ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರಬಹುದು. ಬಂಧುಗಳೇ, ಎಲ್ಲ ಧರ್ಮದವರಿಗೂ ಕೂಡ ಎಲ್ಲ ದೇಶದವರಿಗೂ ಕೂಡ ಈ ವಾಸ್ತುಶಾಸ್ತ್ರ ಅನ್ವಯಿಸುತ್ತೆ. ಏಕೆ ಅಂತ ಹೇಳಿದ್ರೆ ಈ ವಾಸ್ತು ಸೂರ್ಯ ಮತ್ತು ಪ್ರಕೃತಿಯ ಮೇಲೆ ನಿಂತಿರುವಂಥ ಒಂದು ವೈಜ್ಞಾನಿಕ ಪದ್ಧತಿ ಇದು. ಹಾಗಾಗಿನೇ ಈ ದೇಶಕ್ಕೆ ಇದು ಅನ್ವಯ ಆಗುತ್ತೆ, ಮತ್ತೊಂದು ದೇಶಕ್ಕೆ ಇದು ಅನ್ವಯ ಆಗಲ್ಲ. ಈ ಧರ್ಮದವರು ಅನುಸರಣೆ ಮಾಡಬೇಕು, ಬೇರೆ ಧರ್ಮದವರು ಅನುಸರಣೆ ಮಾಡಬಾರ್ದು ಅನ್ನುವಂಥ ವಿಚಾರವೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಈ ವಾಸ್ತುವನ್ನು ಗಮನಿಸಬೇಕು, ವಾಸ್ತುವಿನಂತೆಯೇ ಮನೆಗಳನ್ನು ಕಟ್ಟಬೇಕು ಅನ್ನುವಂಥ ವಿಚಾರ ಇದೆ. ಯಾಕೆ ಎಲ್ಲರಿಗೂ ಕೂಡ ವಾಸ್ತು ಅನ್ವಯವಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನೋಡ್ಬೋದು. ಇಲ್ಲಿ ಅಡುಗೆ ಮನೆಯೇ ತಗೊಳ್ಳಿ. ಇಲ್ಲಿ ಆಗ್ನೇಯ ಅಥವಾ ವಾಯುವ್ಯದಲ್ಲಿ ಅಡುಗೆ ಮನೆಯನ್ನು ಕಟ್ಟಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಸೂರ್ಯ ಆಗ್ನೇಯಕ್ಕೆ ಬಂದಾಗ ತನ್ನ ಉಚ್ಚ ಸ್ಥಿತಿಯ ತರಂಗಗಳನ್ನು ಪಸರಿಸ್ತಾನೆ. ಅದರಲ್ಲೂ ಇದು ಬೆಳಿಗ್ಗೆ 11 ಗಂಟೆಯಿಂದ ಸುಮಾರು 12 ಗಂಟೆ 30 ನಿಮಿಷದ ಒಳಗೆ ಈ ತರಂಗಗಳು ಬರುತ್ತೆ. ಈ ಸೂರ್ಯನ ರಶ್ಮಿಗಳೇನಿದೆ ಇದು ಕಲ್ಮಶಗಳನ್ನು ಸುಟ್ಟು ಹಾಕ್ಬಿಡುತ್ತೆ. ಹಾಗಾಗಿನೇ ಅಡಿಗೆ ಮನೆ ವಾಸ್ತು ಪ್ರಕಾರವೇ ಇರಬೇಕು, ಅದರಲ್ಲೂ ಆಗ್ನೇಯ ಮೂಲೆಯಲ್ಲಿ ಇದ್ದರೆ ಅತ್ಯುತ್ತಮ ಅನ್ನುವಂಥ ವಿಚಾರ ಇದೆ. ಇನ್ನು ವಾಯುವ್ಯದಲ್ಲಿ ಬರುವಂತಹ ಗಾಳಿ ಏನಿದೆ ಅದು ಕಲ್ಮಶಗಳನ್ನು ಹೊರದೂಡುತ್ತೆ. ಹೀಗೆ ಎಲ್ಲ ಆಯಾಮಕ್ಕೂ ಕೂಡ ಒಂದೊಂದು ಹಿನ್ನೆಲೆ ಇರುವಂಥದ್ದನ್ನು ನೀವು ಗಮನಿಸಬೇಕು. ಮನೆಯ ವಾಸ್ತುವನ್ನು ಸರಿಪಡಿಸೋದಂಥದ್ದು ಒಂದು ಕಡೆ ಆದರೆ ಮನೆಯ ಒಳಗಿರುವಂಥ ಕುಟುಂಬಸ್ಥರು ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ವಾಸ್ತು ಇದೆ. ಹಾಗಾಗಿ ಮನೆಯ ನೆಮ್ಮದಿಗಾಗಿ ಸರಳ ಪರಿಹಾರಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ವೀಕ್ಷಕರ ಗಮನಕ್ಕೆ ತರ್ತಾ ಇದೆ. ಇಲ್ಲಿ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಎಡಗೈಯಿಂದ ಉಪ್ಪನ್ನು ಅಡುಗೆಗೆ ಹಾಕಬಾರ್ದು. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಡಗೈಯನ್ನು ಬಹಳ ಹೆಚ್ಚು ಅಡುಗೆಗೆ ಬಳಸಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿನೇ ಊಟಕ್ಕೆ ಕುಳಿತಾಗ
ಎಡಗೈಯಿಂದ ಉಪ್ಪನ್ನು ಹಾಕಿಕೊಳ್ಳುವಂಥದ್ದಾಗಲಿ ಅಥವಾ ಬೇರೆಯವರಿಗೆ ಬಡಿಸುವಂಥದ್ದಾಗಲಿ ಇಲ್ಲ ಸ್ವತಃ ತಾವೇ ಎಡಗೈನಿಂದ ಉಪ್ಪನ್ನು ಹಾಕಿಕೊಳ್ಳುವಂಥದ್ದಾಗಲಿ ಮಾಡಬೇಡಿ. ಇದು ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುತ್ತೆ. ಜೊತೆಗೆ ಮಾನಸಿಕ ನೆಮ್ಮದಿ ಇರಲ್ಲ. ಎಷ್ಟೇ ಪ್ರಯತ್ನಪಟ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ಆ ಮನೆಯ ದುಡಿಮೆ ಯಾವುದೋ ಒಂದು ವಿಚಾರಕ್ಕೆ ಖರ್ಚಾಗ್ತಾ ಇರುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ರೀತಿಗೆ ಖರ್ಚಾಗಲ್ಲ. ಬೇರೆ ಬೇರೆ ವಿಚಾರಗಳಿಗೆ ಹಣ ಕೈಯಲ್ಲಿ ನಿಲ್ಲಲ್ಲ. ಪೋಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮನೆಯ ಎಲ್ಲ ಮೂಲೆಗಳು ಕೂಡ ಯಾವಾಗಲೂ ಸ್ವಚ್ಛವಾಗಿರಬೇಕು. ಮೂಲೆಯಲ್ಲಿ ಒಂದು ಚಿಟಿಕೆ ಕಸ ಕೂಡ ಇರಬಾರ್ದು. ಇಲ್ಲದಿದ್ದರೆ ನೀವೆಷ್ಟೇ ದುಡಿದ್ರೂ ಕೂಡ ನೀವು ದುಡಿದಂತಹ ದುಡ್ಡು ಕೈಯಲ್ಲಿ ನಿಲ್ಲಲ್ಲ, ವಿಪರೀತ ಖರ್ಚಾಗ್ತಾ ಇರುತ್ತೆ. ಹಾಗಾಗಿನೇ ಎಲ್ಲ ಮೂಲೆಗಳನ್ನು ಪ್ರತಿದಿನ ಸ್ವಚ್ಛ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ನೀವು ಮಲಗುವ ಹಾಸಿಗೆಯ ಕೆಳಗೆ ಖಾಲಿ ಜಾಗ ಇರಬೇಕು. ಕೆಲವರು ಹಾಸಿಗೆಯ ಕೆಳಗೆ ಬೇಕಾದಷ್ಟು ಸಾಮಗ್ರಿಗಳನ್ನು ತುಂಬಿಸಿಟ್ಟಿರ್ತಾರೆ. ಇದರಿಂದ ಆ ಮನೆಗೆ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಮಲಗುವ ಹಾಸಿಗೆಯ ಕೆಳಗೆ ಹರಕು ಬಟ್ಟೆಗಳನ್ನು ಹಾಕಿದರೆ, ಬೇಡವಾದ ಸಾಮಗ್ರಿಗಳನ್ನು ತುಂಬಿಸಿಟ್ಟಿದ್ರೆ, ಕೆಲಸಕ್ಕೆ ಬಾರದ ವಸ್ತುಗಳನ್ನು ಜೋಡಿಸುವಂತಹ ಗೋಡೌನ್ ರೀತಿಯಲ್ಲಿ ಏನಾದರೂ ನಿಮ್ಮ ಮಂಚದ ಕೆಳಗಿನ ಜಾಗವನ್ನು ಉಪಯೋಗಿಸ್ಕೊಳ್ತಾ ಇದ್ದರೆ, ಆ ಸಂದರ್ಭದಲ್ಲಿ ನೀವು ದುಡಿದ ದುಡ್ಡಿನಲ್ಲಿ ಅರ್ಧದಷ್ಟು ಹಣ ಔಷಧಿಗೆ ಖರ್ಚಾಗುತ್ತೆ. ಕುಟುಂಬಸ್ಥರ ಆರೋಗ್ಯ ಪರಿಸ್ಥಿತಿ ಹದಗೆಡೋದ್ರಿಂದ ಆರೋಗ್ಯಕ್ಕಾಗಿ ಹೆಚ್ಚು ನಷ್ಟ ಆಗುವಂಥದ್ದು ಕೂಡ ಇದೆ. ಇನ್ನು ಈ ಸಂಪಾದನೆಯ ಹಣವನ್ನು ಯಾರು ಔಷಧಿಗೆ ಹೆಚ್ಚು ಖರ್ಚು ಮಾಡ್ತಾರೋ ಆ ಮನೆ ಅನಾರೋಗ್ಯದ ಸಂಕೇತವಾಗಿರುತ್ತೆ. ಇನ್ನು ಮನೆಯಲ್ಲಿ ಜೇಡರ ಬಲೆ ಕಟ್ಟಿರಬಾರ್ದು. ಇದರಿಂದ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ಈ ಜೇಡರ ಬಲೆಯನ್ನು ಆಗಾಗ್ಗೆ ತೆಗಿತಾ ಇರಬೇಕು. ಆದರೆ ಶುಕ್ರವಾರದ ದಿನ, ಮಂಗಳವಾರದ ದಿನ ಈ ಜೇಡರ ಬಲೆಯನ್ನು ತೆಗಿಬಾರ್ದು. ಅಮಾವಾಸ್ಯೆಯ ಹುಣ್ಣಿಮೆಗಳಂದು ಕೂಡ ಈ ಜೇಡರ ಬಲೆಗಳನ್ನು ತೆಗಿಬಾರ್ದು. ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ಜೇಡರ ಬಲೆಯನ್ನು ಮುಟ್ಟದೇ ಇರುವಂಥದ್ದು ಉತ್ತಮ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಕಸಪರಿಕೆ ಹಿಡಿಯನ್ನು ಕೆಳಗೆ ಮಾಡಿ ಇಡಬಾರ್ದು. ಹಾಗೆ ಮಾಡೋದ್ರಿಂದ ಹಣ ಬಂದಂತೆ ಕ್ಷಣಾರ್ಧದಲ್ಲಿ ಅದು ಖರ್ಚಾಗ್ಬಿಡುತ್ತೆ. ಹಾಗೆ ಮನೆಯಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಉಲ್ಬಣ ಆಗ್ತಾ ಇರುತ್ತೆ. ಇನ್ನು ಉಪ್ಪು, ಎಣ್ಣೆ, ಎಳ್ಳು, ಉದ್ದು ಈ ಪದಾರ್ಥಗಳನ್ನು ಅಕ್ಕಪಕ್ಕದ ಮನೆಯಿಂದ ಸಾಲವಾಗಿ ತರಬಾರ್ದು. ಹಾಗೆ ಸಾಲವಾಗಿಯೂ ಕೂಡ ಕೊಡಬಾರ್ದು. ಹಾಗಾಗಿನೇ ನಿಮಗೆ ಸಮಸ್ಯೆಗಳು ಅತಿಯಾಗಿ ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಅದೇ ರೀತಿ ಉಪ್ಪು ಮತ್ತು ಎಣ್ಣೆ ಎರಡನ್ನೂ ಕೂಡ ಒಂದೇ ಸಲ ಅಂಗಡಿಯಿಂದ ಖರೀದಿ ಮಾಡಬಾರ್ದು. ಅದರಲ್ಲೂ ಶನಿವಾರದ ದಿನ ಉಪ್ಪನ್ನು ಮನೆಗೆ ತರಬಾರ್ದು. ಇನ್ನು ಸಂಜೆಯಾದ ಮೇಲೆ ಮೊಸರು ಮತ್ತು ಓಂ ಕಾಳು, ಅಂದರೆ ಇದನ್ನು ಅಜವಾನ ಅಂತ ಹೇಳ್ತಾರೆ, ಇದನ್ನು ಯಾರು ಕೇಳಿದರೂ ಕೂಡ ಮನೆಯಿಂದ ಹೊರಗೆ ಕೊಡಬೇಡಿ. ಮೊಸರನ್ನು ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಲಕ್ಷ್ಮಿಯ ಪ್ರತೀಕವಾಗಿರುವಂತಹ ಈ ಮೊಸರನ್ನು ಸಂಜೆಯ ಸಮಯದಲ್ಲಿ ಕೊಡಬಾರ್ದು. ಇನ್ನು ನಿಮ್ಮ ಮನೆಯ ತಲೆ ಬಾಗಿಲಿಗೆ ಎದುರಾಗಿ ಆಂಜನೇಯ ದೇವರ ಫೋಟೋ ಹಾಕಿ. ಇದರಿಂದ ನೀವು ಎಲ್ಲೇ ಹೊರಗಡೆ ಹೋದಾಗ ಆಂಜನೇಯನ ಮುಖದರ್ಶನ ಮಾಡಿ ಹೋದರೆ, ಮತ್ತೆ ಎಲ್ಲಿಂದಲಾದರೂ ಒಳಗೆ ಬಂದಾಗ ಕೂಡ ದರ್ಶನ ಮಾಡಿದಾಗ ದುಷ್ಟಶಕ್ತಿಗಳು ನಿಮ್ಮನ್ನು ಬಾಧಿಸಲ್ಲ. ಹಾಗೆ ಆ ಮನೆ ಒಳಗೂ ಕೂಡ ದುಷ್ಟಶಕ್ತಿಗಳ ಪ್ರವೇಶ ಆಗಲ್ಲ. ಇದರಿಂದ ಮನೆ ಶಾಂತಿ ಸಮೃದ್ಧಿಯಿಂದ ಇರುತ್ತೆ ಅನ್ನುವಂಥ ಒಂದು ವಿಚಾರ ವಾಸ್ತುಶಾಸ್ತ್ರದಲ್ಲಿದೆ. ಹಾಗೆ ವಾಸ್ತು ಪುರುಷ ನೆಲೆಯಾಗಿರುವಂಥ ಒಂದು ಜಾಗ ಅಂತ ಹೇಳಿದ್ರೆ ಅದು ಆ ಮನೆಯ ಹೊಸ್ತಿಲು. ಹಾಗಾಗಿನೇ ಹೊಸ್ತಿಲನ್ನು ಪ್ರತಿನಿತ್ಯ ಶುಚಿಗೊಳಿಸಬೇಕು. ನೀರಿನಿಂದ ಅದನ್ನು ತೊಳಿಬೇಕು. ಒದ್ದೆ ಬಟ್ಟೆಯಿಂದ ಒರೆಸಬೇಕು. ಯಾವುದೇ ಕಾರಣಕ್ಕೂ ಈ ಪೊರಕೆಯಿಂದ ಹೊಸ್ತಿಲನ್ನು ಗುಡಿಸಬಾರ್ದು. ಹಾಗೆ ಹೊಸ್ತಿಲಿಗೆ ರಂಗೋಲಿಯನ್ನು ಇಡಲೇಬೇಕು. ಹಾಗಾಗಿ ರಂಗೋಲಿ ಹಾಕುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ದೇವರ ಮನೆಯಲ್ಲಿ ಸದಾಕಾಲ ನಂದಾದೀಪ ಇರುವಂತೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ನೆಮ್ಮದಿ, ಒಂದು ಶಾಂತಿ ಬೇಕು ಅಂತ ಹೇಳಿದ್ರೆ, ಜೊತೆಗೆ ಪ್ರತಿನಿತ್ಯ ಮನೆಯಲ್ಲಿ ಮನಸ್ತಾಪಗಳಾಗ್ತಾ ಇದ್ರೆ, ಜಗಳಗಳಾಗ್ತಾ ಇದ್ರೆ, ಆ ಒಂದು ಸಂದರ್ಭದಲ್ಲಿ ಮನೆಗೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ ಸಿಕ್ಕತ್ತೆ. ಇನ್ನು ಹತ್ತಿಯನ್ನು ಸೋಮವಾರದ ದಿನ ಮುಟ್ಟಬಾರ್ದು. ಹತ್ತಿ ಬತ್ತಿಯನ್ನು ಮಾಡಬಾರ್ದು. ಅಮಾವಾಸ್ಯೆಯ ದಿನ ಕೂಡ ಹತ್ತಿ ಬತ್ತಿಯನ್ನು ಮಾಡಬಾರ್ದು. ಹತ್ತಿಯನ್ನೇ ಮುಟ್ಲೇಬಾರದು ಅಂತ ಹೇಳ್ತಾರೆ. ಹಾಗಾಗಿನೇ ಒಂದು ಪುಟ್ಟ ಕೆಲಸ ಎಷ್ಟೆಲ್ಲ ಅನುಕೂಲತೆಗಳನ್ನು ತರತ್ತೆ ಅನ್ನುವಂಥದ್ದಕ್ಕೆ ಇದೇ ಉದಾಹರಣೆಯಾಗಿ ನಿಲ್ಲತ್ತೆ. ಹಾಗಾಗಿ ಬಂಧುಗಳೇ, ವಾಸ್ತುಶಾಸ್ತ್ರದಲ್ಲಿ ನಿಮಗೆ ನಂಬಿಕೆ ಇದ್ದರೆ ಅಥವಾ ಈ ಒಂದು ಪುಟ್ಟ ಕ್ರಮಗಳನ್ನು ಅನುಸರಣೆ ಮಾಡೋದರಿಂದ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ, ಈಗ ಹೇಳಿರುವಂಥ ವಿಚಾರಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳಿ, ಇದನ್ನು ಅನುಸರಣೆ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಮನೆಗೆ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ.
ಅದರಲ್ಲೂ ಪ್ರಮುಖವಾಗಿ ವಾಸ್ತು ದೋಷ ಅನ್ನುವಂಥದ್ದು ಮನುಷ್ಯನನ್ನು ಬಾಧಿಸುವಂಥದ್ದು. ಅದನ್ನು ಮೊದಲು ನಾವು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಪ್ರತಿನಿತ್ಯ ನಾವು ಭೂತಾಯಿಯನ್ನು ಆರಾಧನೆ ಮಾಡಬೇಕು, ಭೂ ವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದರಿಂದ ಎಷ್ಟೋ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಮನೆಯ ಶಾಂತಿ ನೆಮ್ಮದಿಗಾಗಿ ಸಮೃದ್ಧಿಗಾಗಿ ಕೆಲವೊಂದು ವಿಶಿಷ್ಟವಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅದು ಕೂಡ ಇದರ ಜೊತೆಯಲ್ಲಿ ಸೇರಿಕೊಂಡ್ರೆ ನಿಮ್ಮ ಪ್ರಯತ್ನಗಳು 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ತಮ್ಮ ಪ್ರಯತ್ನದಲ್ಲಿ ಉತ್ತಮವಾದಂತಹ ಅನುಕೂಲತೆಗಳು ಉಂಟಾಗಲಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಅಂದರೆ 8ನೇ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲವರು ತಣ್ಣೀರೆರಚುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ತುಂಬ ಉತ್ಸಾಹದಲ್ಲಿದ್ದರೂ ಕೂಡ ಕೆಲವೊಂದು ಡಿಸ್ಕರೇಜಿಂಗ್ ಫ್ಯಾಕ್ಟರ್ಸ್ ಅನ್ನುವಂಥದ್ದು ತುಂಬ ಅವಶ್ಯವಾಗಿ ನಿಮ್ಮ ಕೆಲಸಗಳನ್ನು ಹಾಳು ಮಾಡುತ್ತೆ. ಹಾಗೆ ಈ 8ನೇ ಸ್ಥಾನ ಏನಿದೆ ಇದು ಕಂಟಕ ಸ್ಥಾನ. ಹಾಗಾಗಿನೇ ಈ ದಿನ ಯಾವುದೂ ಕೂಡ ಲಾಭದ ಬಾಪ್ತಿನಲ್ಲಿ ನಡೆಯಲ್ಲ. ಎಲ್ಲವೂ ಕೂಡ ನಷ್ಟದ ಬಾಪ್ತು, ಅತೃಪ್ತಿಯ ಬಾಪ್ತು. ಹಾಗೆ ವಿನಾಕಾರಣ ಈ ದಿನ ಮನಸ್ತಾಪಗಳಾಗುವಂಥದ್ದು, ಜಗಳಗಳಾಗುವಂಥದ್ದು, ಹಾಗೆ ನಷ್ಟಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಪ್ರತಿಫಲ ಬಂದರೂ ಕೂಡ ಅದು ಭಗವಂತ ನೀಡಿರುವಂಥ ಒಂದು ಪ್ರತಿಫಲ. ಅದನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರಬೇಕು. ಏಕೆಂದರೆ ಈ ದಿನ ಅತೃಪ್ತಿಯ ಭಾವ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ವಾಹನಗಳಿಂದ ಆಗುವಂಥ ಒಂದು ಅತೃಪ್ತಿ ಏನಿದೆ ಇದು ತುಂಬ ಬೇಸರವನ್ನು ತರಿಸುತ್ತೆ. ಹಾಗೆ ಈ ದಿನ ನಿಮ್ಮ ವೇಗಕ್ಕೆ ನೀವು ವಹಿಸಿಕೊಂಡಂತಹ ಕೆಲಸ ಕಾರ್ಯಗಳು ಆಗಲ್ಲ. ಇದರಿಂದ ನಷ್ಟಗಳು ಕೂಡ ಹೆಚ್ಚಾಗತ್ತೆ. ಇನ್ನು ಕೆಲವರು ವಿನಾಕಾರಣ ನಿಮ್ಮ ಕುಟುಂಬಸ್ಥರ ಮೇಲೆ ಅಥವಾ ನಿಮ್ಮ ಮಕ್ಕಳ ಮೇಲೆ ಸಿಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಸ್ಥಿರವಾದ ನಂಬಿಕೆಯನ್ನು ಇಟ್ಕೊಳ್ಳಿ, ಸ್ಥಿರವಾದಂತಹ ಒಂದು ಗುರಿಯನ್ನು ಇಟ್ಕೊಳ್ಳಿ. ಅದನ್ನು ಸಾಧನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಅನಿವಾರ್ಯವಾದಂಥ ಪರಿಸ್ಥಿತಿಯನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಒಂದು ಕಂಪಲ್ಷನ್ನಲ್ಲಿ ಕೆಲಸ ಮಾಡ್ಬೋದು. ನೀವು ಸ್ವತಂತ್ರವಾಗಿ ಬಿಟ್ಟರೆ ಈ ದಿನ ಕೆಲಸಗಳು ಆಗಲ್ಲ, ಅರ್ಧಂಬರ್ಧ ಆಗುತ್ತೆ, ನಷ್ಟ ಉಂಟಾಗುತ್ತೆ. ಆದ್ದರಿಂದಲೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡ್ತಾ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 7ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಜೀವನದಲ್ಲಿ ಒಂದು ಹೊಸತನ ನಿಮಗೆ ಆರಂಭ ಆಗುತ್ತೆ. ಏನೋ ಒಂದು ಲವಲವಿಕೆ, ಏನೋ ಒಂದು ಉತ್ಸಾಹ, ಏನೋ ಕುತೂಹಲ, ಹೀಗೆ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಜಾಸ್ತಿ ಇರೋದರಿಂದ ಆ ಕೆಲಸದಿಂದ ಬರುವಂಥ ಫಲಿತಾಂಶ ಏನಿದೆ ಅದು ನಿಮಗೆ ಸಂತೋಷವನ್ನು ತರುತ್ತೆ. ಎಲ್ಲ ಫಲಿತಾಂಶಗಳು ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ ಈ ದಿನದಲ್ಲಿ. ಹಾಗೆ ಸಂತೋಷದ ದಿನಗಳ ನಿರೀಕ್ಷೆ ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಅಪರಿಚಿತರು ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನದಂತೆ ಬರುವಂಥ ಸಾಧ್ಯತೆ ಇರೋದರಿಂದ ಅಂಥವ್ರನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗಾಗಿನೇ ಈ ಸೈಕಾಲಜಿ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಮುಂದುವರಿಯುವಂಥ ಒಂದು ವಿಶೇಷ ಕೌಶಲ್ಯ ನಿಮಗಿರೋದ್ರಿಂದ ಜನಗಳ ಮನಸ್ಸನ್ನು ತಿಳ್ಕೊಡ್ತೀರಿ, ಅವರ ಉದ್ದೇಶವನ್ನು ಗ್ರಹಿಸ್ತೀರಿ. ಹಾಗಾಗಿ ಕೆಲವು ಕೆಟ್ಟವರ ಸಹವಾಸದಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡ್ತೀರಿ. ಆದರೆ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ತೀರ್ಮಾನಗಳು ಕೂಡ ಎಡವಟ್ಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಸಂಗಾತಿ ಇರ್ಬೋದು, ಪ್ರೀತಿ ಪಾತ್ರರಿರ್ಬೋದು, ಅವರ ಮಾತು, ಅವರ ನಡತೆ, ಅವರ ತೀರ್ಮಾನ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಆ ಒಂದು ತೀರ್ಮಾನಕ್ಕೆ ಬದ್ಧರಾಗುವಂಥ ಒಂದು ಒತ್ತಡವನ್ನು ಕೂಡ ಈ ದಿನ ತರ್ತೀರಿ. ಹಾಗೆ ಈ ದಿನ ಯಾರನ್ನು ಸರಿಯಾಗಿ ಇಟ್ಕೊಳ್ಬೇಕು, ಯಾರಿಂದ ಯಾವ ಕೆಲಸವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹಾಕಿಕೊಂಡಂಥ ಒಂದು ಯೋಜನೆ ಫಲಪ್ರದವಾಗುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಹಾಕ್ತೀರಿ. ಹಾಗೆ ಈ ದಿನ ನೀವು ಕೈಯಾರೆ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದು ತುಂಬ ತೃಪ್ತಿಯನ್ನು ಕೊಡುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ನೀವೇ ಸ್ವತಃ ಹೋಗಿ ಮಾಡಿ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಇರುವಂಥ ಒಂದು ತೀರ್ಮಾನವನ್ನು ಕೈಗೊಳ್ತೀರಿ. ಇದು ನಿಮ್ಮ ಒಂದು ಕುಟುಂಬದ ಬಗ್ಗೆ ಇರುವಂಥ ಇಂಟಿಗ್ರಿಟಿಯನ್ನು ತೋರಿಸುತ್ತೆ. ಹಾಗೆ ಈ ದಿನದಲ್ಲಿ ಯಾರ ಬೆಂಬಲವನ್ನು ಕೂಡ ನಿರೀಕ್ಷೆ ಮಾಡದೆ ನಿಮ್ಮ ಕಾರ್ಯವನ್ನು ಮಾಡ್ತೀರಿ. ಸ್ವಂತ ಬಲದ ಮೇಲೆ ಕಾರ್ಯವನ್ನು ಆರಂಭ ಮಾಡ್ತೀರಿ. ಸ್ವಸಾಮರ್ಥ್ಯ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ನೀವು ಮಾಡುವಂಥ ಯೋಜನೆಗಳೇನಾಗಲಿ ಅಥವಾ ಕಾರ್ಯರೂಪಕ್ಕೆ ತರಬೇಕು ಅಂದ್ಕೊಂಡಿರುವಂಥ ಕಾರ್ಯಗಳಾಗಲಿ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ವಾಸ್ತವಕ್ಕೆ ಹತ್ತಿರ ಇರುತ್ತೆ. ಆದ್ದರಿಂದಲೇ ಎಲ್ಲರಿಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಇಷ್ಟ ಆಗುತ್ತೆ, ನಿಮ್ಮ ನಿರ್ಧಾರಗಳು ಕೂಡ ಮಾನ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಳ್ಬೇಕಾದಂತಹ ಒಂದು ಸನ್ನಿವೇಶ ಒದಗಿ ಬರ್ತಾ ಇದೆ. ಹಾಗಾಗಿ ಒಂದು ಪಾಸಿಟಿವ್ ಆಗಿ ಇರಬೇಕು, ಕೆಲಸ ಕಾರ್ಯಗಳನ್ನು ಬಹಳ ನಿಷ್ಠೆಯಿಂದ ಮಾಡಬೇಕು, ಚಟುವಟಿಕೆಯಿಂದ ಇರಬೇಕು. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರೇರೇಪಣೆ ನಿಮಗೆ ಒದಗಿ ಬರುತ್ತೆ. ಅದೇ ನಿಮಗೆ ಮೋಟಿವೇಶನ್ ಈ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನುವಂಥ ಸೂಕ್ಷ್ಮ ವಿಚಾರಗಳದ ತೀರ್ಮಾನ ಮಾಡಲಿಕ್ಕೆ ಕಷ್ಟವಾಗುವಂಥ ದಿನ. ಹಾಗಾಗಿನೇ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ತುಂಬ ಕಷ್ಟವಾಗುತ್ತೆ ಈ ದಿನದಲ್ಲಿ. ಹಾಗೆ ಮನಕಾರಕನಾದಂಥ ಚಂದ್ರ ಈ ದಿನ ಮನಸ್ಸಿನ ನೆಮ್ಮದಿಗೆ ಅಷ್ಟೊಂದು ಪೂರಕವಾಗಿಲ್ಲ. ಯಾವುದೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ಮಾಡಿದ ಕೆಲಸವನ್ನೇ ಮಾಡಬೇಕು ಅಥವಾ ಮಾಡಿರುವಂಥ ಕೆಲಸಗಳಲ್ಲಿ ತೃಪ್ತಿ ಇಲ್ಲ, ಅದನ್ನು ಪುನಃ ಮಾಡಬೇಕು ಅನ್ನುವಂಥ ಆಲೋಚನೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಕೆಲವರನ್ನು ನಂಬಲ್ಲ, ಏಕೆಂದರೆ ಈಗಾಗಲೇ ನಿಮಗೆ ನಂಬಿಕೆಯ ದ್ರೋಹ ಆಗಿರುವಂಥದ್ದು, ಆ ನಂಬಿಕೆಗಾಗಲಿ ಗೆಳೆತನಕ್ಕಾಗಲಿ ಬಹಳ ಪೆಟ್ಟು ಬಿದ್ದಿರುವಂಥ ಸನ್ನಿವೇಶಗಳು ಇನ್ನೂ ಹಸಿಯಾಗಿದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅನುಮಾನ ಪಡುವಂಥ ಒಂದು ಪ್ರವೃತ್ತಿ ಕೂಡ ಈ ದಿನ ನಿಮಗೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆಸಕ್ತಿ ಏನಿದೆ ನಿಮ್ಮ ಮನಸ್ಸನ್ನು ಸ್ವಲ್ಪ ವಿಚಲಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಈ ದಿನದ ಮನಸ್ಸೇನಿದೆ ಅದು ಸ್ವಲ್ಪ ಹಿಡಿತದಲ್ಲಿ ಇರಲ್ಲ, ಹೊಂದಾಣಿಕೆ ಇಲ್ಲ. ಹಾಗಾಗಿನೇ ನಿಮ್ಮ ತೀರ್ಮಾನಗಳಾಗಲಿ ನಿಮ್ಮ ಬಯಕೆಗಳಾಗಲಿ ಈ ದಿನ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಗೌರವಕ್ಕೆ ಕಡಿಮೆ ಮಾಡುವಂಥ, ಈ ಗೌರವಕ್ಕೆ ಕುಂದುಂಟು ಮಾಡುವಂಥ ಸನ್ನಿವೇಶಗಳಲ್ಲಿ ನೀವು ಇರ್ತೀರಿ. ಹಾಗಾಗಿನೇ ಈ ದಿನ ಕುಟುಂಬದ ಮರ್ಯಾದೆಯನ್ನು ಕಾಪಾಡುವಂಥ ವಿಚಾರಗಳೇನಿದೆ ಇದು ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಇನ್ನು ದಾಂಪತ್ಯದಲ್ಲಿ ಇದ್ದಂತಹ ಒಂದು ಬೇಸರ ಇರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ಹೆಚ್ಚಾಗದಂತೆ ಈ ದಿನ ನೋಡಿಕೊಳ್ಬೇಕು. ಅಂಥ ಒಂದು ಸೂಕ್ಷ್ಮತೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿಯನ್ನು ಮೊದಲು ಗುರುತಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ಕೆಲಸ ಮಾಡುವಂಥದ್ದು ಇಷ್ಟ, ಯಾವುದರಿಂದ ಪ್ರತಿಫಲ ಬೇಗ ಸಿಕ್ಕತ್ತೆ, ಅದನ್ನು ಹೇಗೆ ರೂಢಿಗತ ಮಾಡ್ಕೊಳ್ತೀವಿ ಅನ್ನುವಂಥ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಮಾತಿನ ಮಿತಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಏಕೆಂದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ಬಹಳ ಉತ್ತಮ. ಏಕೆಂದರೆ ಈ ದಿನ ನಿಮ್ಮ ಮಾತಿನಿಂದಲೇ ಕೆಲವೊಂದು ಚಕಮಕಿಗಳಾಗತ್ತೆ, ಜಗಳಗಳಾಗ್ಬೋದು, ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆಗಳಿರೋದ್ರಿಂದ ಈ ದಿನ ನಿಮ್ಮ BP ಏನಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದರಿಂದ ಈ ಒಳ ಜಗಳಗಳಾಗಲಿ ಅಥವಾ ಈ ಶೀತಲ ಸಮರದಂತಹ ಕಾರ್ಯಗಳೇನಿದೆ ಇದು ಮುಂದುವರಿಯುತ್ತೆ. ಹಾಗೆ ಈ ದಿನದ ಅನುಭವದ ಕೊರತೆ ನಿಮಗೆ ಸ್ವಲ್ಪ ನಷ್ಟವನ್ನು ಕೂಡ ತರುತ್ತೆ. ಯಾವುದೋ ಒಂದು ಗುಂಗಿನಲ್ಲಿ ಯಾವುದೋ ವ್ಯವಹಾರವನ್ನು ಮಾಡಿಬಿಡ್ತೀರಿ, ಅದು ನಷ್ಟದ ಬಾಪ್ತಿಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯದಲ್ಲಿ ಸ್ವಲ್ಪ ನಿರಾಸಕ್ತಿ ಇದೆ, ಯಾಕೋ ಆಸಕ್ತಿ ಕಡಿಮೆ.
ಹಾಗೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಸಮಯಕ್ಕೆ ಸರಿಯಾಗಿ ನಿಮಗೆ ಕೈ ಕೊಡುವಂಥವ್ರು. ಹಾಗಾಗಿ ನಿರೀಕ್ಷೆ ಮಾಡಿದಂತಹ ಫಲಗಳು ಸಿಗದೇ ಇರೋದಕ್ಕೆ ಇದು ಒಂದು ಕಾರಣವಾಗುತ್ತೆ. ಹಾಗಾಗಿ ನಿಶ್ಚಿಂತೆಯಿಂದ ಈ ದಿನ ಬಂದ ಫಲವನ್ನು ಬಂದ ಭಾಗ್ಯವನ್ನು ಅನುಭವಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಪ್ರತಿಫಲಗಳು ಸಿಕ್ಕುವಂಥ ದಿನ. ಈಗಾಗಲೇ ನೀವು ಇನ್ವೆಸ್ಟ್ ಮಾಡಿರುವಂಥ ವಿಚಾರಗಳಲ್ಲಿ, ನೀವು ಶ್ರಮಪಟ್ಟಿರುವಂಥ ವಿಚಾರಗಳಲ್ಲಿ ಬರುವಂಥ ಫಲಿತಾಂಶಗಳೇನಿದೆ ಅದು ಮನಸ್ಸಿಗೆ ಸಂಪೂರ್ಣ ನೆಮ್ಮದಿಯನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಹಾಗಾಗಿನೇ ಒಂದು ನಿರ್ಧಾರ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ದೂರದೃಷ್ಟಿಯಿಂದ ಕೂಡಿರಬೇಕು ಅನ್ನುವಂಥದ್ದಕ್ಕೆ ಈ ದಿನ ಒಂದು ಸನ್ನಿವೇಶ ನಿಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಮನೋಬಲ ತುಂಬ ಜಾಸ್ತಿ ಇರುತ್ತೆ, ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಕೆಲವು ವಿಶೇಷವಾದಂತಹ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಸಂಗಾತಿಯ ಆರೋಗ್ಯದ ಒಂದು ಲಕ್ಷ್ಯ ಏನಿದೆ ಅಥವಾ ಆರೋಗ್ಯದ ಬಗ್ಗೆ ನೀವು ಇಟ್ಟಂತಹ ಗಮನ, ಒಂದು ಕಾಳಜಿ, ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಿ. ಅದರಲ್ಲೂ ಯಾರ ಬೆಂಬಲವನ್ನು ನಿರೀಕ್ಷೆ ಮಾಡದೆ ಕೆಲಸವನ್ನು ಮಾಡುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ಉತ್ಸಾಹಕ್ಕಾಗಲಿ ಅಥವಾ ಕೆಲಸ ಕಾರ್ಯಗಳ ಇನ್ವಾಲ್ವ್ಮೆಂಟ್ಗಾಗಲಿ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಇದನ್ನು ನೀವು ಸಾಬೀತುಪಡಿಸ್ತೀರಿ ಈ ದಿನದಲ್ಲಿ. ಇನ್ನು ಬಹಳ ವಿಶೇಷವಾಗಿ ನಿಮಗೆ ಇಷ್ಟಪಟ್ಟಂತಹ ವಸ್ತುಗಳನ್ನು ಪಡ್ಕೊಳ್ಳುವಂಥದ್ದು, ಇಷ್ಟಪಟ್ಟಂತಹ ತಿಂಡಿ ತಿನಿಸುಗಳನ್ನು ಈ ದಿನ ಉಪಯೋಗಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಇಷ್ಟದ ಪ್ರಕಾರ ಈ ದಿನ ಇರುತ್ತೆ. ಅದಕ್ಕಾಗಿಯೇ ಭಗವಂತನ ಆರಾಧನೆಯನ್ನು ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಅಲ್ಲಿಗೆ ನೀವು ಪಟ್ಟಂತಹ ಒಂದು ಶ್ರಮಕ್ಕೆ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ನಡೆಯುವಂಥ ಕೆಲವು ವಿದ್ಯಮಾನಗಳೇನಿದೆ ಅದು ನಿಮಗೆ ತುಂಬ ಬೇಸರವನ್ನು ತರಿಸುತ್ತೆ. ಹಾಗೆ ಕೆಲವರ ಮಾತುಗಳು ಕೂಡ ನಿಮಗೆ ಹಿಡಿಸಲ್ಲ. ನಿಮ್ಮ ಮಾತಿನಲ್ಲಿ ಕೆಲವೊಂದು ಚುಚ್ಚುವಂಥ ಒಂದು ಸಂಗತಿ ಇರ್ಬೋದು. ಹಾಗೆ ಬೇರೆಯವರ ತಪ್ಪನ್ನು ಹೇಳುವಂಥ ಒಂದು ಪ್ರಯತ್ನ ಇರ್ಬೋದು ಅಲ್ಲಿ. ಆದರೆ ಬೇರೆಯವರ ಮನಸ್ಸು ನಿಮಗೆ ಹೇಗೆ ಅರ್ಥ ಆಗೋದಿಲ್ಲವೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಬೇರೆಯವರು ತಿಳ್ಕೊಳ್ಳಿಕ್ಕೆ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ರಹಸ್ಯವಾದ ಮನಸ್ಸಿನಲ್ಲಿ ಒಂದು ರೀತಿಯಾದ ತಳಮಳ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಅತಿಯಾದ ದೃಢತೆಯನ್ನು ತಪ್ಪಿಸಬೇಕು, ಓವರ್ ಕಾನ್ಫಿಡೆನ್ಸನ್ನು ಈ ದಿನ ಕಡಿಮೆ ಮಾಡಬೇಕು. ಇದು ನಿಮ್ಮ ಒಂದು ಹಿನ್ನಡೆಗೆ ಮುಳುವಾಗುವಂಥದ್ದು ಕೂಡ ಇದರಿಂದ. ಇನ್ನು ಕೆಟ್ಟ ಅಭ್ಯಾಸಕ್ಕೆ ಹಣವನ್ನು ಖರ್ಚು ಮಾಡುವಂಥ ಸಂದರ್ಭಗಳು ಬರಬಹುದು. ನಿಮ್ಮ ಸ್ನೇಹಿತರ ಒತ್ತಡ, ಒತ್ತಾಯ, ದಾಕ್ಷಿಣ್ಯ ಇದಕ್ಕೆ ಒಳಗಾಗಿ ಯಾವುದೋ ಒಂದು ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರ. ನಿಮ್ಮ ಸ್ನೇಹಿತರ ಆಯ್ಕೆ ಈ ಒಂದು ಹಂತದಲ್ಲಿ ಬಹಳ ಸಮರ್ಪಕವಾಗಿರಬೇಕು. ಹಾಗೆ ನಿಮ್ಮ ಸರಳವಾದಂತಹ ಉಪಾಯವನ್ನು ಕಾರ್ಯದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಆದರೆ ಯಾರೋ ಬಂದು ನಿಮ್ಮ ಒಂದು ಗುರಿ ಸಾಧನೆಗೆ ಕಂಟಕರಾಗುವಂಥ, ಮುಳುವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ನಿಮಗೆ ಬರುವಂಥ ಕೋಪ, ಸಿಟ್ಟು ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮೌನವಾಗಿರುವಂಥದ್ದು ಬಹಳ ಉತ್ತಮ. ಇದು ನಿಮಗೆ ಹೆಚ್ಚು ಮೌಲ್ಯವನ್ನು, ಬೆಲೆಯನ್ನು ತಂದುಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಿಕೆ ಏನಿದೆ, ಇನ್ವಾಲ್ವ್ಮೆಂಟ್ ಏನಿದೆ ಅದು ಬೇರೆಯವರಿಗೂ ಕೂಡ ಆಶ್ಚರ್ಯ ಆಗುವಂಥ ರೀತಿಯಲ್ಲಿರುತ್ತೆ. ಹಾಗೆ
ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ಬರಬಾರ್ದು, ನೆಗೆಟಿವ್ ಥಾಟ್ಸ್ ಬರಬಾರ್ದು ಅನ್ನೋಂಥ ಒಂದು ಪೂರ್ವಕವಾದಂಥ ಪ್ರಯತ್ನ ಏನಿದೆ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿನೇ ನಿಮಗೆ ಪಾಸಿಟಿವ್ ಆಗಿರುವಂಥ ಧನಾತ್ಮಕವಾಗಿರುವಂಥ ಆಲೋಚನೆಗಳೇ ಈ ದಿನ ಇರುವಂಥದ್ದು. ಇದು ನಿಮ್ಮ ಕಾರ್ಯ ಸಾಧನೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡುವಂಥದ್ದು ಇದು. ಹಾಗೆ ಈ ದಿನ ಮುನ್ನುಗ್ಗಿ ನಡೆಯುವಂಥದ್ದು ಅಥವಾ ಆತುರಾತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಇನ್ನು ಸೋಮಾರಿತನ, ದುಡುಕಿನ ನಿರ್ಧಾರ ಇವೆಲ್ಲವೂ ಕೂಡ ನಿಮ್ಮಿಂದ ದೂರ ಉಳಿಯುವಂಥದ್ದು ಇದೆ. ಬೇರೆ ದಿನಗಳಲ್ಲಾದರೆ ಈ ಒಂದು ಸಂದರ್ಭವನ್ನು ಈ ರೀತಿಯೇ ನೀವು ಅನುಭವಿಸ್ತೀರಿ, ಈ ರೀತಿಯ ಸಂದರ್ಭವನ್ನು ಮೇಂಟೈನ್ ಮಾಡ್ತೀರಿ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇತ್ತು. ಆದರೆ ಈ ದಿನ ಮಾತ್ರ ಬಹಳ ಪ್ರಬುದ್ಧರಾಗಿ ವರ್ತಿಸ್ತೀರಿ, ಮೆಚೂರ್ಡ್ ವೇನಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ಅದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ನಿಮ್ಮ ಸ್ವಭಾವದಲ್ಲಿ ಕಂಡುಬರುತ್ತೆ. ಇನ್ನು ಈ ದಿನ ಚಾಂಚಲ್ಯದ ಕಾರಣ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಏಕಾಗ್ರತೆಯಿಂದ ಕೆಲಸ ಮಾಡಿ, ಸಾಮಾಜಿಕ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ಬಳಸುವಂಥ ಪ್ರಯತ್ನ ಮಾಡಿ. ಹಾಗೆ ವಿಶೇಷವಾಗಿ ನಿಮ್ಮನ್ನು ಸಹಿಸುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ಯಾರೇ ಇದ್ದರೂ ಅವರ ಗೆಳೆತನವನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯ ಜೊತೆಗೆ ಆಂಜನೇಯನ ದರ್ಶನ ಮಾಡಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರಾದರೂ ಒಬ್ಬರು ಪ್ರಮುಖರ ಅಥವಾ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಯಾವುದೇ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಿ ಮುಂದುವರಿಯುವಂಥದ್ದು ಬಹಳ ಸೂಕ್ತ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳು ಅಧಿಕ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಬಂದಂಥ ಲಾಭ ಏನಿದೆ ಅದನ್ನು ಒಂದು ರೀತಿಯಲ್ಲಿ ನಷ್ಟಕ್ಕೆ ಪರಿವರ್ತಿಸುವಂಥ ಒಂದು ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಈ ಬಂದ ಭಾಗ್ಯ ಈ ದಿನ ಮರೆಯಾಗುವಂಥ ಸಾಧ್ಯತೆಗಳೇ ಜಾಸ್ತಿ. ಇನ್ನು ಈ ದಿನ ನೀವು ಉಪಕಾರದ ಸ್ಮರಣೆಯನ್ನು ಮಾಡುವಂಥ ಸಂದರ್ಭ ಇದೆ. ಅಂದರೆ ನಿಮಗೆ ಈಗಾಗಲೇ ಮಾಡಿರುವಂಥ ಸಹಾಯ ಸಹಕಾರಗಳಿಗಾಗಿ ಪ್ರತಿ ಸಹಾಯವನ್ನು ಮಾಡುವಂಥದ್ದು, ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ವಿಶೇಷ ಸಂದರ್ಭ ಒದಗಿ ಬರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡುವಂಥ ಒಂದು ಸನ್ನಿವೇಶ ಇದ್ದರೆ ಅಂಥದ್ದನ್ನು ಪ್ರಾರಂಭದಲ್ಲೇ ತಡಿಬೇಕು. ಅಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕು. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ರೂಢಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಸಿನ ಆಸೆ ಏನಿದೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ದಿನ ಇದು. ಒಟ್ಟಾರೆ ನೀವು ಮಾಡುವಂಥ ಪ್ರಯತ್ನಗಳಿಗೆ ಹೊಸ ಹೊಸ ಲಾಭಗಳನ್ನು, ಹೊಸ ಹೊಸ ರೀತಿಯ ಅನುಭವಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಎಲ್ಲ ರೀತಿಯಿಂದಲೂ ಕೂಡ ಭದ್ರತೆ ಇರುವಂಥ ದಿನ. ಹಣಕಾಸಿನ ವಿಚಾರದಲ್ಲಿ, ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ, ಹಾಗೆ ಸಂಬಂಧಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಇನ್ನಿತರ ಒಂದು ಕ್ಷೇತ್ರಗಳಲ್ಲಿ ಏನಿದೆ ನೀವು ತುಂಬ ಸುಭದ್ರವಾಗಿರ್ತೀರಿ, ಭದ್ರವಾಗಿದ್ದೀರಿ, ಆರೋಗ್ಯ ಚೆನ್ನಾಗಿದೆ. ಆದ್ದರಿಂದಲೇ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮನಸ್ಸು ಮಾಡಿದ್ರೆ ಅದ್ಭುತವಾದಂಥ ರೀತಿಯಲ್ಲಿ ಅದನ್ನು ಮುಗಿಸುವಂಥದ್ದು, ಅಷ್ಟೇ ಅದ್ಭುತವಾದ ಫಲಿತಾಂಶವನ್ನು ಹೊರಗೆ ತೆಗೆಯುವಂಥ ಸಾಮರ್ಥ್ಯ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಶ್ರಮ ಪಟ್ಟಷ್ಟು ಫಲ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಈ ದಿನದಲ್ಲಿ ಒದಗಿ ಬರುತ್ತೆ. ಹಾಗಾಗಿ ಬಂದ ಅವಕಾಶವನ್ನು ಬಿಡಬೇಡಿ. ಇನ್ನು ಈ ದಿನ ದಾಂಪತ್ಯದಲ್ಲಿ ಇನ್ನೊಬ್ಬರ ಕಾರಣದಿಂದ ಕಲಹವಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಮೂರನೆಯ ವ್ಯಕ್ತಿಯ ಒಂದು ಪ್ರಭಾವ ಏನಿದೆ ಅದರಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಆದಷ್ಟು ಬೇಗ ಇದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಕುಟುಂಬಸ್ಥರ ಆರೋಗ್ಯ ಏನಿದೆ, ಅದರಲ್ಲೂ ಕುಟುಂಬದಲ್ಲಿ ಇರುವಂಥ ಹಿರಿಯರ ಆರೋಗ್ಯ, ಇದರಲ್ಲಿ ನಿಮ್ಮನ್ನು ಬಾಧಿಸುವಂಥ ಒಂದೆರಡು ಅಂಶಗಳಿದೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ವೈದ್ಯರ ಜೊತೆಯಲ್ಲಿ ಸಮಾಲೋಚನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಕಿರಿಯರಿಂದ
ಆಕಸ್ಮಿಕವಾಗಿ ಗೌರವಕ್ಕೆ ಪಾತ್ರವಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಬೇಸರವನ್ನು ಕಳೆದುಕೊಳ್ಳಿಕ್ಕೆ ವಿಶೇಷವಾದಂತಹ ಸನ್ನಿವೇಶಗಳು ಒದಗಿ ಬರುವಂಥ ದಿನ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಗ್ರಾಮದೇವತೆಯ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೆಮ್ಮದಿ ಇರುವಂಥ ದಿನ. ವಿಚಾರಗಳು ಬೇಕಾದಷ್ಟು ತಲೆಯಲ್ಲಿರುತ್ತೆ. ಆದರೆ ಈ ದಿನ ಪ್ರಿಯಾರಿಟಿಯ ಮೇಲೆ ಕೆಲವೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಇದರಿಂದ ಸಂಪೂರ್ಣವಾದಂಥ ತೃಪ್ತಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಬೇಸರದ ಸಮಯವನ್ನು ಕಳೀಲಿಕ್ಕೆ ನಿಮ್ಮ ಪ್ರೀತಿ ಪಾತ್ರರೋ, ನಿಮಗೆ ಬೇಕಾದಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಅವರ ಜೊತೆಗಿನ ಮಾತು ನಿಮಗೆ ಸಂಜೀವಿನಿ ಇದ್ದಂತೆ ಈ ದಿನ ಅಷ್ಟು ಮೋಟಿವೇಟ್ ಆಗ್ತೀರಿ. ಹಾಗೆ ಈ ದಿನ ಯಾರು ಪ್ರತ್ಯೇಕತೆಯನ್ನು ಬಯಸ್ತಾ ಇದ್ದೀರಿ, ಯಾರು ಕೆಲವರಿಂದ ದೂರ ಹೋಗಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಅಂಥವರ ಪ್ರಯತ್ನ ಅಷ್ಟೊಂದು ಯಶಸ್ವಿ ಆಗಲ್ಲ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮಿಂದ ಆಗಿರುವಂಥ ತಪ್ಪುಗಳೇನೇ ಇದ್ದರೂ ಕೂಡ ಅದಕ್ಕೆ ಒಂದು ಕ್ಷಮೆ ಯಾಚಿಸುವಂಥದ್ದು, ತಪ್ಪನ್ನು ತಿದ್ದಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಉತ್ತಮ. ನಿಟ್ಟಿನಲ್ಲಿ ಈ ದಿನ ಅಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಪ್ರಶಂಸೆಯ ಮಾತುಗಳು ಕೂಡ ಕೇಳಿ ಬರುವಂಥದ್ದಿದೆ. ಇನ್ನು ಈ ದಿನ ಆದಾಯದ ಮೂಲದ ಬಗ್ಗೆ ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಆದಾಯ ಚೆನ್ನಾಗಿರುತ್ತೆ, ತೃಪ್ತಿ ಇದೆ ಈ ದಿನ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ತುಂಬ ಅಭಿಪ್ರೇರಣೆಯನ್ನು ತರುವಂಥದ್ದು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ನಕಾರಾತ್ಮಕವಾದಂಥ ಯೋಚನೆಗಳು ಬರುವಂಥ ದಿನ. ಏನೋ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಪ್ರತಿಫಲದ ನಿರೀಕ್ಷೆಯಲ್ಲಿರ್ತೀರಿ, ಆದರೆ ಇದ್ದಕ್ಕಿದ್ದ ಹಾಗೆ ಮನಸ್ಸು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ಫಲಿತಾಂಶಗಳನ್ನು ಅನುಭವಿಸಲಿಕ್ಕೂ ಆಗಲ್ಲ. ಹಾಗೆ ಈ ದಿನದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಯೂ ಕೂಡ ನಿಮಗೆ ಸಿಕ್ಕಲ್ಲ. ಹಾಗೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಂದಾಗ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನಿಮ್ಮ ಭಾವ ಅಥವಾ ನಿಮ್ಮ ಒಂದು ದೃಷ್ಟಿಕೋನ ಬದಲಾಗುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ ಈ ದಿನ. ಇನ್ನು ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ಈ ಕುಟುಂಬಕ್ಕೆ ಮೀಸಲಾಗಿರಬೇಕು, ಕುಟುಂಬದ ಚೌಕಟ್ಟಿನೊಳಗಿರಬೇಕು. ಆಗ ಯಾರಾದರೂ ಒಬ್ಬರ ಬೆಂಬಲದಿಂದ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ಅವರಿಗಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ಮಾಡಿಬಿಡಿ. ಇನ್ನು ಈ ದಿನ ಇಷ್ಟವಿಲ್ಲದ ವ್ಯಕ್ತಿಗಳ ಜೊತೆ ಇರಲಿಕ್ಕೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಅದನ್ನು ನೇರವಾಗಿ ವ್ಯಕ್ತಪಡಿಸಿ ಅವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.